ಬಳ್ಳಾರಿ ರಕ್ತ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಅನ್ನ ಬೆಳಗಿನಿಂದಲೂ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತಾ ಇದೆ. ಅದರಲ್ಲೂ ಕೂಡ ಗಲಾಟೆ ನಡೆದ ದಿನದ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಗಲಾಟೆ ಎರಡೂ ಕಡೆಯಿಂದಲೂ ಕೂಡ ನಡೆದಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ಅದರಲ್ಲೂ ಅಚ್ಚರಿ ಹಾಗೆ ಗಾಬರಿ ಎರಡಕ್ಕೂ ಕಾರಣವಾಗ್ತಾ ಇರೋದು ಒಂದು ದೃಶ್ಯ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ಲಾಂಗ್ ಹಿಡಿದು ಮಹಿಳೆಯೊಬ್ಬರು ಆವಾಜ್ ಹಾಕ್ತಾ ಇರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಕೈಯಲ್ಲಿ ಲಾಂಗ್ ಹಿಡಿದ ಮಹಿಳೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ತೊಡೆತಟ್ಟಿದ್ದಾರೆ. ರೆಡ್ಡಿ ಮನೆ ಮುಂದೆ ಲಾಂಗ್ ಹಿಡಿದು ಅಬ್ಬರಿಸಿದ್ದಾರೆ ಮಹಿಳೆ. ಗಲಭೆ ನಡೆದ ದಿನ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಈ ದೃಶ್ಯಗಳು ಸಾಕ್ಷೀಕರಿಸ್ತಾ ಇದೆ. ರೆಡ್ಡಿ ಮನೆ ಮುಂಭಾಗದಲ್ಲಿ ನಿಂತಿದ್ದ ಮಹಿಳೆ ಕೈಯಲ್ಲಿ ಲಾಂಗ್ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆವಾಜ್ ಹಾಕ್ತಾ ಇರುವ ದೃಶ್ಯವನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಪ್ರಾರಂಭವಾದ ಗಲಾಟೆ ಮಾರಾಮಾರಿ ಹಿಂಸಾತ್ಮಕ ಸ್ವರೂಪವನ್ನು ಪಡೆದಿದ್ದಕ್ಕೆ ಈ ದೃಶ್ಯ ಸಾಕ್ಷಿಯಾಗ್ತಾ ಇರೋದು. ಕೇವಲ ಗನ್ನಿಂದ ಬುಲೆಟ್ ಫೈರಿಂಗ್ ಮಾತ್ರವಲ್ಲ, ದೊಣ್ಣೆ ಹಿಡಿದು ಬಡಿದಾಟ ಆಗಿದೆ. ಮಾರಕಾಸ್ತ್ರ ಹಿಡಿದು ಕೂಡ ಅಬ್ಬರದ ಮಾತುಗಳನ್ನಾಡಿರೋದಕ್ಕೂ ಈ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿಯಿಂದ. ರೇಣುಕಾರಾಧ್ಯ, ಅನೇಕ ಲೈವ್ ದೃಶ್ಯಗಳನ್ನು ಅಂದರೆ ಆ ಗಲಾಟೆ ನಡೆದ ದಿನ ಏನೆಲ್ಲ ಆಯಿತು ಅನ್ನೋದರ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಜನರ ಮುಂದೆ ಇಡ್ತಾ ಇದೆ. ಅದರಲ್ಲೂ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಮಹಿಳೆಯರ ಅಬ್ಬರ, ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಅಬ್ಬರಿಸಿರೋದು. ಎಟಗೇನ್ ಈ ಮಹಿಳೆಯರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಆ ರೀತಿಯಲ್ಲಿ ಮಾರಕಾಸ್ತ್ರ ಇವ್ರ ಕೈಗೆ ಸಿಕ್ಕಿದ್ದು ಹೇಗೆ, ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಸ್ಮಿತಾ, ಇವತ್ತು ರಿಪಬ್ಲಿಕ್ ಕನ್ನಡ ಏನು ದೃಶ್ಯಾವಳಿಗಳನ್ನು ಬಿತ್ತರಿಸ್ತಾ ಇದೆ, ಇದು ಸಂಚಲನವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಬಳ್ಳಾರಿಯಲ್ಲಿ ಇಷ್ಟು ದಿನ ಜನ ಏನು ಯೋಚನೆ ಮಾಡ್ತಾ ಇದ್ರು, ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ಕಾಂಗ್ರೆಸ್ನ ಶಾಸಕರಾದ ನಾರಾ ಭರತ್ ರೆಡ್ಡಿ ಹಾಗೂ ಅವರ ಗ್ಯಾಂಗ್ ಅಟ್ಯಾಕನ್ನು ಮಾಡಿ ಈ ರೀತಿಯಾಗಿ ಧ್ವಂಬೆ ಎಬ್ಬಿಸುವ ಕೆಲಸವನ್ನು ಮಾಡಿತ್ತು ಅಂತ ಇಲ್ಲಿ ಹೇಳಲಾಗ್ತಾ ಇತ್ತು. ಅದನ್ನು ಎಲ್ಲರೂ ಕೂಡ ಬಿತ್ತರವನ್ನು ಮಾಡ್ತಾಯಿದ್ರು. ಆದರೆ ಆ ಒಂದು ಪ್ರಕರಣಕ್ಕೆ ಇವತ್ತು ಬೇರೆ ಇದ್ದ ಆಯಾಮದಲ್ಲಿ ವಿಷುವಲ್ಸ್ಗಳು ಸಿಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಈ ದೃಶ್ಯಗಳನ್ನು ನೋಡ್ತಾ ಹೋದರೆ ನಿಜಕ್ಕೂ BJPಯ ನಾಯಕರುಗಳೇ ಬೆಚ್ಚ ಬೀಳ್ತಾ ಇದ್ದಾರೆ. ಯಾಕಾಗಿ ಅಂದರೆ ಅವರು ಎಷ್ಟರ ಮಟ್ಟಿಗೆ ಅಟ್ಯಾಕನ್ನು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಅಷ್ಟೇ ಒಂದು ತೀವ್ರತೆಯಲ್ಲಿ ಇವರು ಕೂಡ ಅಟ್ಯಾಕನ್ನು ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ಬೋದು. ಕೈಯಲ್ಲಿ ಖಾರದ ಪುಡಿಯನ್ನು ಹಿಡಿದುಕೊಂಡು ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ಎರಚಿದ್ದಾರೆ. ಜೊತೆಗೆ ದೊಣ್ಣೆಗಳಿಂದನೂ ಕೂಡ ಹಲ್ಲೆ ಮಾಡೋದಕ್ಕೆ ಮಹಿಳಾ ಕಾರ್ಯಕರ್ತರು ಹೋಗಿದ್ದಾರೆ, ತೊಡೆತಟ್ಟಿ ಕರೆದಿದ್ದಾರೆ. ಕೆಲವರು ಲಾಂಗನ್ನು ಹಿಡಿದುಕೊಂಡು ಕೂಡ ಓಡಾಡಿರ್ತಕ್ಕಂಥ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರ್ತಕ್ಕಂಥದ್ದು. ಆ ದೃಶ್ಯಗಳನ್ನು ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್, ಕೇವಲ ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ನವರು ಮಾತ್ರವಲ್ಲ, BJPಯಿಂದನೂ ಕೂಡ ಒಂದು ವ್ಯವಸ್ಥಿತವಾಗಿ ಪ್ಲಾನನ್ನು ಮಾಡಲಾಗಿತ್ತು ಅಂತ ಹೇಳ್ಬೋದು. ಆದರೆ ಈಗ ನಾವು ಇದೇ ವಿಚಾರವನ್ನು ಶ್ರೀರಾಮುಲು ಅವರಿಗೆ ನಾವು ಈ ರೀತಿಯಾಗಿ ದೃಶ್ಯಾವಳಿಗಳನ್ನು ಬಿತ್ತರ ಮಾಡ್ತಾ ಇದ್ದೀವಿ, ಜೊತೆಗೆ ನಮಗೆ ಈ ಥರ ದೃಶ್ಯಾವಳಿಗಳು ಸಿಕ್ಕಿದ್ದಾವೆ ಅಂತ ಹೇಳಿದಾಗ ಶ್ರೀರಾಮುಲು ಅವರು ಕೂಡ ಅದನ್ನು ಸಾರಾಸಗಟಾಗಿ ತಳ್ಳಿ ಹಾಕದೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಏನಂತ ಅಂದರೆ, ನಡೆದಿರಬಹುದು, ಅಟ್ಯಾಕನ್ನು ಮಾಡಿದಾಗ ನಮ್ಮಲ್ಲೂ ಕೂಡ ಕೆಲವರು ಅವರ ಮೇಲೆ ದಾಳಿ ಮಾಡಿರ್ಬೋದು, ಅವ್ರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅಂದಾಗ ನಾವೀಗ ಸುಮ್ಮನೆ ಇರೋಕ್ಕಾಗುತ್ತೆ, ಮಾಡಿರ್ಬೋದು. ಆದರೆ ನಾನು ಮಾಡಿಲ್ಲ ಅಂತ ಎಲ್ಲೂ ಕೂಡ ಇಲ್ಲಿವರೆಗೂ ಹೇಳಿಲ್ಲ. ಹೀಗಾಗಿ ಎರಡೂ ಕಡೆಯಿಂದನೂ ಕೂಡ ಈಗಾಗಲೇ ಬಂಧನವನ್ನು ಮಾಡಿದ್ದಾರೆ ಪೊಲೀಸರು. ಇದರ ಬಗ್ಗೆ ತನಿಖೆಯಾಗಲಿ ಅಂತ ಶ್ರೀರಾಮುಲು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಪೊಲೀಸರು ಇಲ್ಲಿಯವರೆಗೂ ಆ ಮಹಿಳೆಯರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿಲ್ಲ. ಆ ಮಹಿಳೆಯರು ಕೂಡ ಇದರಲ್ಲಿ ಪ್ರಮುಖ ಆರೋಪಿಗಳಾಗ್ತಾರೆ. ಯಾಕಾಗಿ ಅಂದರೆ ಹಿಂದೆ ನಾಯಕರಿದ್ದರೂ ಕೂಡ ಮುಂದೆ ಹೊಡೆದಾಡ್ತಕ್ಕಂಥ
ಇವರು ಆ ದೃಶ್ಯದಲ್ಲಿ ಏನು ಕಾಣ್ತಿದ್ದಾರೆ, ಬಡಿಗೆಯನ್ನು ಹಿಡ್ಕೊಂಡವರು, ಜೊತೆಗೆ ಲಾಂಗನ್ನು ಹಿಡ್ಕೊಂಡವರು, ಜೊತೆಗೆ ಖಾರದ ಪುಡಿ ಎರಚಿದವರು, ಇವರೆಲ್ಲರೂ ಕೂಡ ದೊಂಬಿಯಲ್ಲೇ ಭಾಗಿಯಾಗಿದ್ದಾರೆ. ಆದರೆ FIR-ನಲ್ಲಾಗಲಿ ಅಥವಾ ದೂರಿನಲ್ಲಾಗಲಿ ಅವರ ಬಗ್ಗೆ ಒಂದೇ ಒಂದು ಹೆಸರು ಕೂಡ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ ಈ ಘಟನೆಯ ಬಗ್ಗೆ ಅಂತ ನಮಗೂ ಕೂಡ ಅನುಮಾನ ಬರ್ತಾ ಇರ್ತಕ್ಕಂಥದ್ದು. ಇವರನ್ನು ಕೂಡ ಅರೆಸ್ಟ್ ಮಾಡಬೇಕು, ಅಂದರೆ ಈ ಘಟನೆಯಲ್ಲಿ ಭಾಗಿಯಾದ ಮಹಿಳೆಯರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಈಗ ಕಾಂಗ್ರೆಸ್ ಕಡೆಯಿಂದ ಒತ್ತಾಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ರೇಣುಕಾರಾಧ್ಯ. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಇದೇ ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಮಾಜಿ ಸಚಿವ ಶ್ರೀರಾಮುಲು ಅವರು ಒಂದಷ್ಟು ವಿಚಾರಗಳನ್ನು ಒಪ್ಪಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರಾ ಅಂತ ಹೇಳಿ. ಈ ಗಲಾಟೆ ನಡೆದ ಮೊದಲ ದಿನ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಿದ್ದು ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಿಕ್ಕೆ ಅಂತಲೇ ಬಂದಿದ್ರು ಅಂತ. ಆದರೆ ನಂತರದಲ್ಲಿ ಲಭ್ಯವಾದ ದೃಶ್ಯಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯಿಂದಲೂ ಕೂಡ ದೊಣ್ಣೆ ಹಿಡಿದು ಕೆಲವರು ದಾಳಿ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನೋದು ದೃಶ್ಯಗಳಲ್ಲಿ ಸಾಬೀತಾಗ್ತಾ ಇರುವ ಬೆನ್ನಲ್ಲೇ ಇದೀಗ ಕಟ್ಟಿಗೆ ಹಾಗೆ ಖಾರದ ಪುಡಿ ಸತ್ಯವನ್ನ ಒಪ್ಪಿಕೊಂಡ್ರ ಶ್ರೀರಾಮುಲು. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ, ದಾಳಿಗೆ ಪ್ರತಿದಾಳಿ ಇದ್ದೇ ಇರುತ್ತೆ, ಹಲ್ಲೆ ಮಾಡಿಲ್ಲ ಅಂತ ಹೇಳೋದಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ. ನಾವು ಪೂರ್ವ ನಿಯೋಜಿತವಾಗಿ ದಾಳಿ ಮಾಡಿಲ್ಲ, ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ಪ್ರತಿದಾಳಿ ಮಾಡಿರಬಹುದು ಅಂತ ಶ್ರೀರಾಮುಲು ಹೇಳಿದ್ದಾರೆ. ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಒಂದು ಫೈರಿಂಗನ್ನು ನಡೀತಾ ಇದೆ ಅಂದ್ರೆ ಈಗ ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು, ಕಟ್ಟಿಗಳು ಇದ್ರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವರಪ್ಪ ಹೊಡಿತಾರಂದೇಳಿ ನಾವು ಅವ್ರು ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನೋ? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ಮ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ಕೆ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂಥ ಟೈಮಲ್ಲಿ ಪ್ರತಿದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೇರಾವೇಶವಾಗಿ ಅವ್ರು ಗುಂಡಾರಿಸೋಂಥ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂಥ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂಥ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಂಥ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ, ರಾಮುಲು ಕೂಡ ಬಂದಂಥ ಟೈಮಲ್ಲಿ, ನುಗ್ಲಾದಂಥ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ 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 ನೋಡ್ರಿ, ಯಾವುದು ಕೂಡ ಪ್ರೀ ಪ್ಲ್ಯಾನ್ಡ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲನ್ನಕ್ಕೆ ಹೋಗಲ್ಲ. ನಾನು ನೋಡ್ರಿ, ಯಾವುದು ಕೂಡ ನಾನು ಮುಚ್ಚಾಕೊಂಡಂಥ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಭಾಳ ಕ್ಲಿಯರಾಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ, ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲಲ್ಲ. ಯಾವುದು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ?